ವಾಪಸ್ಸಿಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನಿರ್ಧಾರ. ಶಿವಮೊಗ್ಗದಲ್ಲಿ ಹೀನಾಯವಾಗಿ ಸೋತಿರೋ ಕೆಎಸ್ ಈಶ್ವರಪ್ಪ. ಬಿಜೆಪಿಗೆ ವಾಪಸ್ ಆಗಲು ಕೆಎಸ್ ಈಶ್ವರಪ್ಪ ಕಸರತ್ತು. ಈ ಬಗ್ಗೆ ಕೆಲ ಸಂಘದ ಮುಖಂಡರ ಜೊತೆಗೂ ಮಾತುಕತೆಯನ್ನ ಮಾಡಿದಾರಂತೆ. ನಿನ್ನೆ ಹುಬ್ಬಳ್ಳಿಗೆ ದಿಢೀರ್ ಭೇಟಿ ನೀಡಿದ್ದ ಕೆಎಸ್ ಈಶ್ವರಪ್ಪ ಬಿಜೆಪಿ ಸ್ಥಳೀಯ ಮುಖಂಡ ಲಿಂಗರಾಜು ಪಾಟೀಲ್ ಜೊತೆ ಚರ್ಚೆಯಾಗಿದೆ. ಸತತ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ ಈಶ್ವರಪ್ಪ ಸಂಘದ ನಾಯಕರಿಗೆ ಆಪ್ತರಾಗಿರೋ ಲಿಂಗರಾಜ್ ಮೂಲಕ ಬಿಜೆಪಿಗೆ ವಾಪಸ್ ಆಗಲು ತಂತ್ರಗಾರಿಕೆ ಆಗ್ತಾ ಇದೆ. ಈಶ್ವರಪ್ಪ ವಾಪಸ್ಗೆ ಆರ್ಎಸ್ಎಸ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಒಪ್ಪಿಗೆಗಾಗಿ ಮಾತ್ರ ಕಾಯ್ತಿರೋ ಈಶ್ವರಪ್ಪ. ಈ ಬಾರಿ ಲೋಕ ಸಮರದಲ್ಲಿ ಬಿಜೆಪಿಯನ್ನ ತೊರೆದು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಣಕ್ಕಿಳಿದಿದ್ರು. ಆದ್ರೆ ಈ ಬಾರಿ ಹೀನಾಯವಾಗಿ ಸೋಲನ್ನ ಕಂಡುಕೊಂಡಿದ್ರು. ಆದ್ರೆ ಈಗ ಗರ್ ವಾಪಸ್ಸಿಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನಿರ್ಧಾರವನ್ನ ಮಾಡಿದಾರಂತೆ. ಶಿವಮೊಗ್ಗದಲ್ಲಿ ಹೀನಾಯವಾಗಿ ಸೋತಿರುವಂತ ಈಶ್ವರಪ್ಪ ಬಿಜೆಪಿಗೆ ವಾಪಸ್ ಆಗಲು ಕಸರತ್ತನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಕೆಲ ಸಂಘದ ಮುಖಂಡರ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಿದಾರಂತೆ. ನಿನ್ನೆ ಹುಬ್ಬಳ್ಳಿಗೆ ದಿಢೀರ್ ಅಂತ ಭೇಟಿ ನೀಡಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿಯ ಸ್ಥಳೀಯ ಮುಖಂಡ ಆಗಿರುವಂತಹ ಲಿಂಗರಾಜ್ ಪಾಟೀಲ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸತತ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದಾರಂತೆ ಈಶ್ವರಪ್ಪ. ಲಿಂಗರಾಜ್ ಪಾಟೀಲ್ ಮೂಲಕವೇ ಮತ್ತೆ ಬಿಜೆಪಿಗೆ ವಾಪಸ್ ಆಗುವ ತಂತ್ರ ಆಗ್ತಾ ಇದೆ. ಈಶ್ವರಪ್ಪ ವಾಪಸ್ಗೆ ಆರ್ಎಸ್ಎಸ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಬಿಟ್ಟಿದ್ದಾರಂತೆ. ಇನ್ನು ಕೇವಲ ಹೈಕಮಾಂಡ್ ಒಪ್ಪಿಗೆಗೆ ಮಾತ್ರ ಕಾಯ್ತಿದ್ದಾರಂತೆ ಈಶ್ವರಪ್ಪ. ಹೀಗಾಗಿ ಮತ್ತೆ ಗರ್ ವಾಪಸ್ಸಿಗೆ ಮುಂದಾಗೋಕೆ ಈಶ್ವರಪ್ಪ ನಿರ್ಧಾರ ಮಾಡಿದಾರಂತೆ. ಈ ಬಾರಿಯ ಲೋಕ ಕದನದಲ್ಲಿ ಶಿವಮೊಗ್ಗದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಏನೋ ಬಿಜೆಪಿಯಿಂದ ರಾಘವೇಂದ್ರ ಸ್ಪರ್ಧೆ ಮಾಡಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ರು. ಈಗ ಮತ್ತೆ ಗರ್ ವಾಪಸ್ಸಿಗೆ ಮುಂದಾಗಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಹೀಗಾಗಿ ಕಸರತ್ ಮೇಲೆ ಕಸರತ್ತನ್ನ ಮಾಡ್ತಿದ್ದಾರಂತೆ. ಏನೋ ಈಶ್ವರಪ್ಪ ವಾಪಸ್ ಬಿಜೆಪಿಗೆ ಬರ್ಲಿಕ್ಕೆ ಆರ್ಎಸ್ಎಸ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಬಿಟ್ಟಿದ್ದಾರಂತೆ. ಆದ್ರೆ ಹೈಕಮಾಂಡ್ ಒಪ್ಪಿಗೆಗೆ ಮಾತ್ರ ಏನೋ ನಿರ್ಧಾರ ಆಗೋದು ಬಾಕಿ ಇದೆ. ಇಲ್ಲ ಏನು ಮಾತಾಡಲ್ಲ. ಏನು ಮಾತಾಡಲ್ಲ. ಬಿಜೆಪಿಗೆ ನಾವು ವಾಪಸ್ ಹೋಗ್ತೀವಿ. ಏನು ಮಾತಾಡಲ್ಲ ಸರ್ ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ ಬಡವರ ಪರ ಆಗಿದೆ ಅಂತ ಹೇಳಿ ಸರ್ ಅದಾರು ಮಾತಾಡಿ ಸರ್. ಪೆಟ್ರೋಲ್ ರೇಟ್ ಸರ್ ಇಲ್ಲ ಬಿಜೆಪಿ ನಾಯಕರ ಜೊತೆ ಇಲ್ಲ ಏನು ಮಾತಾಡಲ್ಲ. ಸರ್ ಏನು ಮಾತಾಡಲ್ಲ. ಬಿಜೆಪಿಗೆ ನಾವು ವಾಪಸ್ ಹೋಗ್ತೀವಿ. ಏನು ಮಾತಾಡಲ್ಲ ಸರ್ ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ ಬಡವರ ಪರ ಆಗಿದೆ ಅಂತ ಹೇಳಿ ಸರ್ ಅದಾರು ಮಾತಾಡಿ ಸರ್. ಪೆಟ್ರೋಲ್ ರೇಟ್ ಸರ್